ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಾರಾಹ್ಯಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ಎಷ್ಟು ಬಾರಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು, ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೋಡಿ, ಇನ್ನೇನು ನಮಗೆ ಧನುರ್ಮಾಸ ಪ್ರಾರಂಭವಾಗ್ತಾ ಇದೆ. ಕಳೆದ ವಿಡಿಯೋದಲ್ಲಿ ನಾನು ಧನುರ್ಮಾಸ ಯಾವಾಗ ಪ್ರಾರಂಭ, ಜೊತೆಯಲ್ಲಿ ಯಾವಾಗ ಮುಕ್ತಾಯ, ಸರಳವಾಗಿ ಪೂಜೆಯನ್ನು ಮನೇಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು, ಅದರಲ್ಲಿ ನಾನು ಮನೇಲಿ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಅದರ ಜೊತೆಯಲ್ಲಿ ವಾರಾಹ್ಯಮ್ಮನ ಮಂತ್ರವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಅದನ್ನು ನೋಡಿರೋರು ಕಮ್ಮಿ ಜನ ಆದರೂ ಕೂಡ ಒಂದು 4-5 ಕ್ವಶನ್ ಅಂತೂ ಬಂದಿತ್ತು. ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು, ನಾವು ಬಾಣಂತಿರಿದ್ದೀವಿ ಮತ್ತು ಅಂಥೇಳಿ ಕೇಳಿದ್ದೀರಿ. ನಮಗೆ ಸ್ವಲ್ಪ ವಯಸ್ಸಾಗಿದೆ ಮತ್ತು ನಮಗೆ ಈ ಚಳಿ ಸನ್ನಿ ಅಂತಾರಲ್ವ, ಆ ಥರ ಇದೆ ನಮಗೆ ಅಂಥೇಳಿ ವಾಟ್ಸಪ್ ಮೆಸೇಜ್ಗಳನ್ನು ಹಾಕಿದ್ರಿ. ಖಂಡಿತವಾಗ್ಲೂ ನೀವು ನೋಡಿ ಈ ವಿಡಿಯೋದಲ್ಲಿಯೂ ಕೂಡ ಮನೆಯಲ್ಲೂ ಕೂಡ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು. ಈ ಒಂದು ಧನುರ್ಮಾಸದಲ್ಲಿ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ವಿಷ್ಣು ಪರಮಾತ್ಮನನ್ನು. ಹಾಗಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು, ಮನೆಯಲ್ಲೇ ಇದ್ದು ಪೂಜೆ ಮಾಡಿ ಧನುರ್ಮಾಸದ ಫಲವನ್ನು ನಾವು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ವಾರಾಹ್ಯಮ್ಮನ ಫೋಟೋ ಇಟ್ಕೋಬಾರ್ದ ಅಂಥೇಳಿ ಒಂದು 2 ಕ್ವಶನ್ ಅನ್ನೋವಂಥದ್ದು ಬಂದಿತ್ತು. ಅದು ನೋಡಿ, ವಾರಾಹ್ಯಮ್ಮನ ಫೋಟೋವನ್ನು ಇಟ್ಕೋಬೋದು, ವಿಗ್ರಹ ಇಟ್ಕೋಬೋದು, ಯಾವುದೇ ರೀತಿ ತೊಂದರೆ ಅನ್ನೋದು ಇಲ್ಲ. ನಿಮಗಿನ್ನೂ ಒಳ್ಳೆಯದೇ ಆಗುತ್ತೆ. ವಾರಾಹ್ಯಮ್ಮನ ಮನೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಮತ್ತು ತಾಯಿಯ ಪೂಜೆಯನ್ನು ಮಾಡೋದ್ರಿಂದ ನಿಮಗಿನ್ನೂ ಏನಾನ ಒಂದು ಕೆಲಸಗಳನ್ನುವಂಥದ್ದು ಒದಗಿ ಬರುತ್ತೆ. ಒಳ್ಳೊಳ್ಳೆ ಒಂದು ನಿಮಗೆ ನೀವೇನು ಅಂದ್ಕೊಂಡ್ರೂ ಕೂಡ ಸಕ್ಸಸ್ ಅನ್ನೋವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ನೀವು ವಾರಾಹ್ಯಮ್ಮನ ಫೋಟೋ, ವಿಗ್ರಹ ಏನು ಬೇಕಾದರೂ ಇಟ್ಕೋಬಹುದು. ಇಲ್ಲ ಅಂತಂದರೆ ನೀವು ದೀಪದಲ್ಲಿ ಅಷ್ಟಲಕ್ಷ್ಮಿ, ಗಜಲಕ್ಷ್ಮಿ ದೀಪಗಳಿದ್ದರೂ ಕೂಡ ಅದರಲ್ಲೂ ಕೂಡ ವಾರಾಹ್ಯಮ್ಮನ ಪ್ರಾರ್ಥನೆಯನ್ನು ಮಾಡ್ಕೊಳ್ಬಹುದು. ಬನ್ನಿ, ಇವಾಗ ಧನುರ್ಮಾಸದ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಧನುರ್ಮಾಸದ ಪೂಜೆಯನ್ನು ನಮಗೆ ಈ ತಿಂಗಳು 16ನೇ ತಾರೀಕಿಗೆ ಧನುರ್ಮಾಸ ಅನ್ನೋವಂಥದ್ದು ಡಿಸೆಂಬರ್ 16ಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಹಾಗಾಗಿ ನೀವು ಮನೆಯಲ್ಲಿ ಪೂಜೆ ಮಾಡ್ತೀರಾ, ಆಚೆ ಕಡೆ ಹೋಗಿ ಪೂಜೆ ಮಾಡ್ತೀರಾ, ಅದು ನಿಮ್ಮ ಒಂದು ಹೆಲ್ತ್ಗೆ ಆಗಿರ್ಬೋದು, ನಿಮ್ಮ ಒಂದು ಇರೋವಂಥ ಒಂದು ಇದಕ್ಕಾಗಿರಬಹುದು. ದೇವಸ್ಥಾನ ಹತ್ತಿರದಲ್ಲಿ ಇದೆಯಾ, ದೂರ ಇದೆಯಾ, ಇವಾಗ ಮೇನ್ ಆಗಿ ನಾವು ಸುತ್ತಬೇಕಾಗಿರುವಂಥದ್ದು ಅರಳಿ ಮರ. ಆ ಒಂದು ಮರವನ್ನು ನಿಮ್ಮ ಕೈನಲ್ಲಿ ಬೆಳಿಗ್ಗೆ ನೀವೇನಿದೆ ಸೂರ್ಯ ಉದಯಕ್ಕೂ ಮುನ್ನನೇ ಸುತ್ತಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ. ಅದನ್ನೆಲ್ಲ ನೀವು ಮಾಡ್ಕೊಳ್ಬಹುದಾ ಅನ್ನೋದನ್ನು ಮೊದಲಿಗೆ ಒಂದು ಯೋಚನೆಯನ್ನು ಮಾಡ್ಕೊಳ್ಳಿ. ಇಲ್ಲ, ನಮ್ಮ ಕೈನಲ್ಲಿ ಹೋಗೋದಕ್ಕೆ ಸಾಧ್ಯ ಇದೆ, ನಮಗೆ ಶಕ್ತಿ ಇದೆ ಅನ್ನೋವಂಥವ್ರು, ಇವಾಗ ತುಂಬ ಜನ ಅಯ್ಯಪ್ಪ ಸ್ವಾಮಿ ಮಾಲೆ ಆಗಿರ್ಬೋದು, ಓಂ ಶಕ್ತಿ ಮಾಲೆಗಳನ್ನು ಹಾಕ್ತಾ ಇರ್ತೀರಿ. ಅಂಥವರು ಇಲ್ಲ, ನಮಗೆ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲ ಅಭ್ಯಾಸ ಇದೆ ಅಂತನ್ನೋರು, ಮಕ್ಕಳಿಗೆ ತುಂಬ ಹಾಲು ಉಣಿಸೋ ಮಕ್ಕಳೆಲ್ಲ ಏನಾಗುತ್ತೆ ಅಂದರೆ ಬೆಳಗ್ಗೆ ಎದ್ದು ನೀವು ತಲೆಗೆ ಸ್ನಾನವನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮಕ್ಕಳಿಗೆ ಚಳಿ ಆಗಿರ್ಬೋದು, ಸನ್ನಿ ಆಗಿರ್ಬೋದು, ಈ ರೀತಿಯಾಗಿ ಹೆಲ್ತ್ ಇಶ್ಯೂಡ್ ಅನ್ನೋವಂಥದ್ದು ಆಗುತ್ತೆ. ಫಸ್ಟು ನಿಮ್ಮ ಒಂದು ಹೆಲ್ತನ್ನು ನೋಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಮನೆಯಲ್ಲಿ ಪೂಜೆಯನ್ನು ಮಾಡೋವಂಥವ್ರು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. 2 ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಬರಬೇಕು. ನೀವು 16ನೇ ತಾರೀಕಿಗೆ ಡಿಸೆಂಬರ್ 16ಕ್ಕೆ ಧನುರ್ಮಾಸ ಅನ್ನೋವಂಥದ್ದು ಪ್ರಾರಂಭವಾಗುತ್ತೆ. ನೀವು ಅದಕ್ಕೆ ಮುಂಚೆನೇ ದೇವ್ರ ಮನೆಯೆಲ್ಲ ಕ್ಲೀನಾಗಿ ತೊಳೆದು ಒರೆಸಿ ಎಲ್ಲ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ನೀವು 2 ಏನು ಅರಳಿ ಮರದ ಎಲೆಯನ್ನು ತಂದಿರ್ತೀರೋ ಅದಕ್ಕೆ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಗೋವಿಂದ ನಾಮವನ್ನು ಸಹ ನೀವು ಬರೆದುಕೊಳ್ಬೇಕು. ಮನೆಯಲ್ಲಿ ಇವಾಗ ನೀವು ಹಚ್ಚೋ ಅಂಥವ್ರು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಬಳಸಬಹುದು. ಇಲ್ಲಾಂದರೆ ನೀವು ದೀಪದ ಎಣ್ಣೆಯನ್ನು ಸಹ ಬಳಸಬಹುದು. ಅರಳಿ ಮರದ ಕೆಳಗಡೆಗೆ ದೀಪ ಹಚ್ಚುವಂಥವ್ರು ಸಾಸಿವೆ ಎಣ್ಣೆ ಬಳಸೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು. ಮನೆಯಲ್ಲೂ ಕೆಲವೊಬ್ಬರು ಹಚ್ತಾರೆ, ಆದರೆ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಬಳಸೋದು ತುಂಬ ಅಂದರೆ ತುಂಬ ಸೂಕ್ತ ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ. ನೀವು ಮನೆಯಲ್ಲಿ ದೇವರ ಮನೆಯಲ್ಲಿ ಅಕ್ಕಿಯ ಹಿಟ್ಟಿನ 2 ದೀಪಗಳನ್ನು ರೆಡಿ ಮಾಡಿಕೊಂಡು ಆ ಒಂದು ಅರಳಿ ಮರವನ್ನು ನೀಟಾಗಿ ತೊಳೆದು ಒರೆಸಿ ಅದಕ್ಕೂ ಸ್ವಲ್ಪ ಗಂಧ, ಅರಿಶಿನ, ಕುಂಕುಮವನ್ನು ಇಟ್ಟು ನೀವು ನಿಮ್ಮ ಮನೇಲಿ ವೆಂಕಟೇಶ್ವರ ಫೋಟೋ ಇದ್ದರೆ, ಇಲ್ಲ ಅಂದರೆ ನೀವು ವಿಷ್ಣು ದೇವರ ವಿಗ್ರಹ ಇದ್ದರೆ ಆ ಒಂದು ವಿಷ್ಣು ದೇವರಿಗೆ ನೀವು ಕೇಳಿಕೊಂಡು ಧನುರ್ಮಾಸದ ಪೂಜೆಯನ್ನು, ನಾನು ಅರಳಿ ಮರವನ್ನು ಸುತ್ತೋದಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ನಾನು ಅರಳಿ ಮರದ ಎಲೆಯ ಮೇಲೆ ದೀಪವನ್ನು ಹಚ್ಚಿ ನನ್ನ ಆರಾಧನೆ ಮಾಡ್ತೀವಂತೆ ವಿಷ್ಣು ಪರಮಾತ್ಮನನ್ನು ಆರಾಧನೆಯನ್ನು ಮಾಡ್ಕೊಳ್ಬೇಕು. ಮಾಡಿಕೊಂಡು ನೀವು ಇಲ್ಲಿ ನೋಡಿ, ಇಲ್ಲೂ ಸಹ ಅಷ್ಟೇ, ನೀವು ಅರಳಿ ಮರದ ಪೂಜೆಯನ್ನು ಈ ರೀತಿಯಾಗಿ ದೀಪವನ್ನು ಇಟ್ಟಿನೇ ಪ್ರಾರಂಭವನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ, ಕೆಳಗಡೆನೇ ಸಿಗುತ್ತೆ 2 ಎಲೆ ಫ್ರೆಶ್ ಆಗಿರೋ ಎಲೆನ
ತೆಗೆದುಕೊಂಡು ಬಂದ್ರೂ ಆಯಿತು. ಇಲ್ಲಾಂದರೆ ಕೆಳಗಡೆ ಫ್ರೆಶ್ ಆಗಿ ಎಲೆನೂ ಉದುರಿರುತ್ತೆ, ನೀವು ಮರದಿಂದ ಕೀಳೋದೇನು ಬೇಡ. ಕೆಳಗಡೆ ಬಿದ್ದಿರೋಂಥ 2 ಎಲೆ ತೊಗೊಂಡು ಬಂದ್ರೂ ಸಹ ಸಾಕಾಗುತ್ತೆ. ಮೊದಲನೇ ದಿವಸ ನೀವು ಸಂಕಲ್ಪ ಪೂಜೆಯನ್ನು ಮಾಡಿಕೊಂಡು ಕಾಯಿ ಎಲ್ಲ ಒಡೆದ್ಬಿಟ್ಟು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು. ಎಷ್ಟು ದಿನ ಮಾಡ್ತೀರಿ ನೋಡಿ ಸಂಕಲ್ಪವನ್ನು, 3 ದಿನ, 5 ದಿನ, 7 ದಿನ, 11 ದಿನ, ಪೂರ್ತಿ ತಿಂಗಳು ಕೂಡ ಮಾಡ್ತಾರೆ. ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ನೀವು ಮಾಡ್ಕೊಳ್ಬಹುದು. ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ ಅಂದರೆ ನೀವು ಧನುರ್ಮಾಸದ 1 ಶನಿವಾರ ಕೂಡ ಮಾಡಿದ್ರೂ ಕೂಡ ಆ ಥರ ಫಲ ಅನ್ನೋವಂಥದ್ದು ನಿಮಗೆ ಸಿಗುತ್ತೆ. ಪ್ರದಕ್ಷಿಣೆ ಎಷ್ಟು ಬಾರಿ ಹಾಕಬೇಕು ಅಂತ ಕೇಳಿದ್ದೀರಿ. ನೀವು 3 ಪ್ರದಕ್ಷಿಣೆಯನ್ನು ಹಾಕ್ಬೋದು. 5, 7, 11 ಈ ರೀತಿಯಾಗಿ ನೀವು 18 ಪ್ರದಕ್ಷಿಣೆಗಳನ್ನು ಹಾಕ್ಕೊಳ್ಬಹುದು. ಇದು ಧನುರ್ಮಾಸದ ಪೂಜೆ ಅನ್ನೋವಂಥದ್ದು ಆಯಿತು. ಮತ್ತು ಏನೋ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ವರಾಹ್ಯಮ್ಮನ ಮಂತ್ರ ಬರ್ತಾ ಇದೆ, ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೇಳ್ತೀನಿ. ಶ್ರೀ ಶಕ್ತಿ ಸ್ವರೂಪ ಮಹಾಮಾಯೆ ಲಲಿತ ವಾರಾಹಿ ನಮೋ ನಮಃ. ಓಂ ಶ್ರೀ ಶಕ್ತಿ ಸ್ವರೂಪ ಮಹಾಮಾಯೆ ಲಲಿತ ವಾರಾಹಿ ನಮೋ ನಮಃ. ಶ್ರೀ ಶಕ್ತಿ ಸ್ವರೂಪ ಮಹಾಮಾಯೆ ಲಲಿತ ವಾರಾಹಿ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕಂದ್ರೆ ನಿಮಗೆ ವಿಪರೀತವಾಗಿ ಸಮಸ್ಯೆಗಳನ್ನು ಅಂಥದ್ದು ಯಾರ ಮುಂದೆನೂ ಹೇಳ್ಕೊಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಒಂದೊಂದು ಸಮಸ್ಯೆಗಳನ್ನು ಗುಪ್ತವಾಗಿಟ್ರೂ ಕಷ್ಟ. ಇವಾಗ ಹೆಂಗಂದರೆ ಬಿಸಿ ತುಪ್ಪ ಬಾಯಲ್ಲಿಟ್ಕೊಂಡಂಗೆ. ಇವಾಗ ತುಪ್ಪ ಅಂಥೇಳಿ ನುಂಗೋಕ್ಕೂ ಆಗಲ್ಲ, ಉಯ್ಯೋಕ್ಕೂ ಆಗಲ್ಲ. ನುಂಗಿದ್ರೆ ಸುಟ್ಟೋಗುತ್ತೆ, ಉಗಿದ್ರೆ ವೇಸ್ಟ್ ಆಗುತ್ತೆ ಅನ್ನೋ ಅಂಥ ಒಂದು ಮನಸ್ಥಿತಿ ಇರೋವಂಥವ್ರು. ಅಂದರೆ ಸಮಸ್ಯೆ ಆ ರೀತಿಯಾಗಿ ಇರುತ್ತೆ. ಪಾಪ ಅವ್ರದ್ದು ತಪ್ಪಲ್ಲ, ಅದು ಸಮಸ್ಯೆ ಆ ರೀತಿಯಾಗಿ ಒದಗಿ ಬಂದಿರುತ್ತೆ. ಅಂಥ ಒಂದು ಸಮಸ್ಯೆಯಿಂದ ನೀವು ಪಾರಾಗಬೇಕು. ಗೊಂದಲದಿಂದ ನಿಮಗೆ ಹೆಲ್ತ್ ಆಗಿರ್ಬೋದು, ಏನೇ ಒಂದು ಇವಾಗ ಬೇರೆಯವ್ರ ಮಧ್ಯೆ ಹೇಳೋದಕ್ಕೆ ಸಮಸ್ಯೆಯನ್ನು ಆಗೋದಿಲ್ಲ. ಗುಪ್ತವಾಗಿರೋವಂಥ ಸಮಸ್ಯೆಗಳಿಗೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ನೀರಿನಂತೆ ಕರಗಿ ತಾಯಿ ವಾರಾಹಿ ನಿಮ್ಮನ್ನು ಜೊತೆಯಲ್ಲಿದ್ದು ಕಾಪಾಡ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಕೊಟ್ಟಿರೋ ಅಂಥ 2 ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.